ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಇದೇ ಮಾರ್ಚ್ 3ನೇ ತಾರೀಕು ಹೋಳಿ ಹಬ್ಬ ಇದೆ. ಹೋಳಿ ಹಬ್ಬ ಮಾತ್ರ ಅಲ್ಲ, ಅವತ್ತು ಕೇತುಗ್ರಸ್ತ ಚಂದ್ರಗ್ರಹಣ ಕೂಡ ಸಂಭವಿಸ್ತಾ ಇದೆ. ಇದೊಂದು ಅಪರೂಪದ ವಿದ್ಯಮಾನಕ್ಕೆ ಸಾಕ್ಷಿ ಆಗ್ತಾ ಇರುವಂತಹ ಘಟನೆ. ಯಾಕೆಂದ್ರೆ ಹೋಳಿ ಹಬ್ಬನೂ ಅವತ್ತೇ ಇದೆ, ಗ್ರಹಣನೂ ಕೂಡ ಇರೋದ್ರಿಂದ ಈ ಒಂದು ಅಪರೂಪದ ಸಂಯೋಗದಿಂದ ಏನೆಲ್ಲ ಆಗ್ಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಜ್ಯೋತಿಷಾಸ್ತ್ರದ ಮೂಲಕ ನೋಡಿದ್ರೆ ಒಂದಷ್ಟು ಲೆಕ್ಕಾಚಾರಗಳಿದೆ. ಅದರಲ್ಲೂ ಈ ಗ್ರಹಣದ ಸಮಯದಲ್ಲಿ ಅದು ಮಾಡಬಾರ್ದು, ಇದು ಮಾಡಬಾರ್ದು, ಹೇಗಿರ್ಬೇಕು, ಹೇಗಿರಬಾರ್ದು, ಇದೆಲ್ಲವನ್ನು ಕೂಡ ಹೇಳ್ತಾರೆ. ಆದ್ರೆ ಹೋಳಿ ಹಬ್ಬದ ದಿನವೇ ಈ ರೀತಿ ಗ್ರಹಣ ಬಂದಿರೋದ್ರಿಂದ ಏನ್ ಮಾಡ್ಬೇಕು ಹಾಗಾದ್ರೆ? ಜೊತೆಗೆ ರಾಶಿ ನಕ್ಷತ್ರಗಳ ಮೇಲೆ ಪ್ರಭಾವ ಕೂಡ ಇದೆ ಅನ್ನೋದಾದ್ರೆ ಪ್ರಮುಖವಾಗಿ 6 ರಾಶಿಗಳ ಮೇಲೆ ಒಂದಷ್ಟು ಎಫೆಕ್ಟ್ ಇದೆಯಂತೆ. ಯಾವ ರೀತಿಯ ಎಫೆಕ್ಟ್ ಅಂತ ತಿಳ್ಕೊಳ್ಳೋಣ. ಜೊತೆಗೆ ಹೋಳಿ ಹಬ್ಬವನ್ನ ಆಚರಣೆ ಮಾಡ್ಬೇಕಾ ಬೇಡ್ವಾ, ಇದೆಲ್ಲವನ್ನ ತಿಳ್ಕೊಳ್ಳೋಣ. ಈ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಎಂದಿನಂತೆ ಇರೋದು ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿಯ ಆರಾಧಕರು, ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಹೋಳಿ ಹಬ್ಬ ಇದೆ ಮಾರ್ಚ್ 3ನೇ ತಾರೀಕು. ಅವತ್ತೇ ಚಂದ್ರಗ್ರಹಣ ಕೂಡ ಇರೋದ್ರಿಂದ ತುಂಬಾ ಮಂದಿ ಹೋಳಿ ಹಬ್ಬವನ್ನ ಹಾಗೆ ಆಚರಣೆ ಮಾಡ್ಬೇಕು ಹೀಗೆ ಅಂತೆಲ್ಲ ಒಂದಷ್ಟು ಪ್ಲಾನ್ ಹಾಕೊಂಡಿರ್ತಾರೆ. ಆದ್ರೆ ಅವತ್ತೇ ಗ್ರಹಣ ಇರೋದ್ರಿಂದ ಒಂದಷ್ಟು ಕಟ್ಟುಪಾಡುಗಳು, ನಿಯಮಗಳು ಅಂತ ಕೂಡ ಇರುತ್ತೆ. ಮೊದಲನೇದಾಗಿ ನನ್ನ ಪ್ರಶ್ನೆ ಏನಂದ್ರೆ, ಅವತ್ ಹೋಳಿ ಹಬ್ಬ ಇರೋದ್ರಿಂದ, ಗ್ರಹಣ ಕೂಡ ಇರೋದ್ರಿಂದ ಹೋಳಿ ಹಬ್ಬ ಆಚರಣೆ ಮಾಡ್ಬೇಕಾ ಬೇಡ್ವಾ ಅಂತ? ಖಂಡಿತ ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಹಬ್ಬ ಅಂತ ಹೇಳಿದ್ರೆ ಸಂಭ್ರಮದ ಆ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು, ಒಂದು ಖುಷಿಯನ್ನ ಆಚರಣೆ ಮಾಡುವಂಥದ್ದು. ಆದ್ರೆ ಎಲ್ಲಿ ಆ ಒಂದಷ್ಟು ಹಬ್ಬಕ್ಕೆ ಒಂದಷ್ಟು ಚುಸ್ತೆಯನ್ನ ತರುವಂತಹದ್ದು ಏನಾದ್ರೂ ಇತ್ತು ಅಂದ್ರೇನು, ಒಂದಷ್ಟು ಹಬ್ಬದ ಆಚರಣೆ ಹಾಗೆ ಇರೋದಿಲ್ಲ, ಮೈಲಿಗೆ ಆಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಈ ಗ್ರಹಣ ಸಂಭವಿಸ್ತಾ ಇರುವಂತದ್ದು ಅಂತ ಹೇಳಿದ್ರೆ ಎಲ್ಲರಿಗೂ ಒಂದಷ್ಟು ಗೊಂದಲಗಳು ನಾವು ನೋಡ್ತಾ ಇದ್ದೀವಿ. ಈ ಬಾರಿ ಚಂದ್ರಗ್ರಹಣ ಇದೆಯಾ, ಕಳೆದ ಬಾರಿ ಸೂರ್ಯಗ್ರಹಣ ಇರ್ಲಿಲ್ಲ ಅನ್ನುವಂಥದ್ದು ಒಂದಷ್ಟು ಗೊಂದಲಗಳು ನಾವು ನೋಡ್ತಾ ಇದ್ದೀವಿ. ಆದ್ರೆ ಇದೇ ಮಾರ್ಚ್ 3ನೇ ತಾರೀಕು ಏನು ಪೌರ್ಣಮಿ ತಿಥಿ ಇದೆ, ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಹಾಗಾಗಿ ಈ ಗ್ರಹಣ ಇರೋದ್ರಿಂದ ಈ ಹೋಳಿ ಹಬ್ಬ ಏನಿದೆ ಆಚರಣೆಗೆ ಅಷ್ಟು ಪ್ರಶಸ್ತವಾಗಿ ಇರೋದಿಲ್ಲ. ಹಾಗಾಗಿ ಈ ವರ್ಷ ಅಷ್ಟು ಆಚರಣೆ ಮಾಡಿದ್ರೇನು ಫಲಗಳು ಏನೇ ರೀತಿಯಾದಂಥದ್ದು ಇರೋದಿಲ್ಲ ಅನ್ನುವಂಥದ್ದನ್ನ ಹೇಳುತ್ತೆ. ಓಕೆ, ಇನ್ನು ಗ್ರಹಣದ ವಿಚಾರವಾಗಿ ಮಾತನಾಡೋದಾದ್ರೆ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ. ಪ್ರಸ್ತುತ ಸಿಂಹ ರಾಶಿಯಲ್ಲಿ ಇರೋದು ಚಂದ್ರ. ಇದು ಕೇತುಗ್ರಸ್ತ ಚಂದ್ರಗ್ರಹಣ ಅನ್ನೋ ಹೆಸರು ಕೂಡ ಬರ್ತಾ ಇದೆ. ಈ ಗ್ರಹಣದ ಎಫೆಕ್ಟ್ ಬಗ್ಗೆ ಮಾತಾಡೋದಾದ್ರೆ, ಯಾಕೆಂದ್ರೆ 500 ವರ್ಷಗಳಾದ್ಮೇಲೆ ಅಪರೂಪದ ಸಂಯೋಗ ಅಂತಾನು ಹೇಳ್ತಿದ್ದಾರೆ. ಈ ವರ್ಷದ ಮೊದಲ ಚಂದ್ರಗ್ರಹಣ ಕೂಡ ಹೌದು. ಈ ಗ್ರಹಣದ ವಿಚಾರವಾಗಿ ಹೇಳೋದಾದ್ರೆ ನೋಡಿ, ಸಾಮಾನ್ಯವಾಗಿ ಅಮಾವಾಸ್ಯೆ ಸಂದರ್ಭದಲ್ಲಿ ಸೂರ್ಯಗ್ರಹಣ ಆಗುತ್ತೆ. ಈ ಹುಣ್ಣಿಮೆ ಸಂದರ್ಭದಲ್ಲಿ ಚಂದ್ರಗ್ರಹಣ ಆಗುತ್ತೆ. ಮತ್ತೆ ಈ ಗ್ರಹಣಕ್ಕೆ ಮೂಲ ಕಾರಣಗಳು ಅಂತ ನಾವು ನೋಡಕ್ ಹೋದ್ರೆ ಒಂದಷ್ಟು ರಾಹುಕೇತು ಛಾಯಾಗ್ರಹಗಳಿಂದ ಉದ್ಭವ ಆಗುವಂಥದ್ದು. ಆದ್ರೆ ಒಂದಷ್ಟು ವೈಜ್ಞಾನಿಕವಾಗಿ ನಾವು ನೋಡಕ್ ಹೋದ್ರೆ ವಿಜ್ಞಾನಿಗಳು ಒಪ್ಕೊಳ್ಳಕ್ಕೆ ಹೋಗೋದಿಲ್ಲ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ಈ ರಾಹುಕೇತುಗಳಿಂದನೇ ಉದ್ಭವ ಆಗುವಂಥದ್ದೇ ಆಗಿರುತ್ತೆ. ಈ ಮಾರ್ಚ್ 3ನೇ ತಾರೀಕು ಏನು ಪೌರ್ಣಮಿ ತಿಥಿ ಇದೆ, ಕೇತುಗ್ರಸ್ತ ಚಂದ್ರಗ್ರಹಣ ಆಗಿರುತ್ತೆ. ಈಗಾಗಲೇ ಚಂದ್ರ ಸಿಂಹ ರಾಶಿಯಲ್ಲಿದ್ದು ಕೇತುವಿನ ಜೊತೆ ಸಂಯೋಗ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಒಂದಷ್ಟು ಆ ಸಮಯ ನಾವು ನೋಡಕ್ ಹೋದ್ರೆ ಒಂದಷ್ಟು ರಾಶಿಗಳ ಮೇಲೆ ಪರಿಣಾಮ ಬೀಳುವಂತದ್ದಿರುತ್ತೆ. ಅಂದ್ರೆ ಮಧ್ಯಾಹ್ನ 3:20 ಪ್ರಾರಂಭ ಆಗಿ 6:47 ಇರುತ್ತೆ. ಆದ್ರೆ ನಮ್ಮ ಭಾರತ ಕಾಲಮಾನದ ಪ್ರಕಾರ ನಾವು ನೋಡಕ್ ಹೋದ್ರೆ, ಅಂದ್ರೆ ನಮ್ಮ ಭಾರತಕ್ಕೆ ಗೋಚರ ಆಗುವಂತದ್ದು ಅಂತ ಹೇಳಿದ್ರೆ 6:22 ಪ್ರಾರಂಭವಾದ್ರೆ 6:47 ಸಹ ಈ ಚಂದ್ರಗ್ರಹಣ ಗೋಚಾರ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ಚಂದ್ರಗ್ರಹಣದ ಆಚರಣೆ ಇದೆ, ಮತ್ತೆ ಅದ್ರ ಜೊತೆಗೆ ಪಾಲಿಸಬೇಕಾಗಿರುವಂತ ಒಂದಷ್ಟು ನಿಯಮಗಳನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಒಂದಷ್ಟು ರಾಶಿಗಳ ಮೇಲೆ ಪರಿಣಾಮಗಳು ಬೀಳುವಂತದ್ದು ಖಚಿತವಾಗಿರುತ್ತೆ. ಹಾಗಿದ್ರೆ ಯಾವ ರೀತಿ ರಾಶಿಗಳ ಮೇಲೆ ಪರಿಣಾಮ ಬೀಳುತ್ತೆ ನೋಡಿ, ಯಾವಾಗ್ಲೂ ಅಷ್ಟೇ, ಯಾವ ರಾಶಿಯಲ್ಲಿ ಆ ಗ್ರಹಣ ಆಗ್ತಾ ಇದೆ, ಯಾವ ನಕ್ಷತ್ರದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು. ನೋಡಿ, ಪುಬ್ಬ ನಕ್ಷತ್ರ ಅದರಲ್ಲಿ ಸಿಂಹ ರಾಶಿಯಲ್ಲಿ ಸಂಭವಿಸ್ತಾ ಇರೋದ್ರಿಂದ ಈ ಕೇತುವಿನ ಜೊತೆ ಚಂದ್ರನ ಸಂಯೋಗ ಒಂದಷ್ಟು ಸಿಂಹ ರಾಶಿಯವರಿಗೆ ಹೆಚ್ಚು ಹೊಡೆತ ಬೀಳುವಂಥದ್ದಿರುತ್ತೆ. ಅದು ಸಿಂಹ ರಾಶಿಯಲ್ಲಿ ಇರುವಂತವ್ರಿಗೆ ಈ ಮಗ ನಕ್ಷತ್ರ ಆಗಬಹುದು, ಪುಬ್ಬ ನಕ್ಷತ್ರ ಆಗಬಹುದು, ಅದನ್ನು ಹೊಡೆತ ಬೀಳುತ್ತೆ. ಉತ್ತರ 1ನೇ ಪಾದನು ಇದು ಸಮಸ್ಯೆ ಬರುವಂತದ್ದಿರುತ್ತೆ. ಮತ್ತೆ ಅದರ ಆದ ಮೇಲೆ ಗ್ರಹಣ ಸಂಭವಿಸ್ತಾ ಇರುವಂತದ್ದು ಚಂದ್ರಗ್ರಹಣ.
ಹಾಗಾಗಿ ಚಂದ್ರನ ರಾಶಿ ಯಾವುದಿರುತ್ತೆ, ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರೆಗೂ ಹೊಡೆತ ಬೀಳುವಂತದ್ದಿರುತ್ತೆ. ಮತ್ತೆ ಈ ಚಂದ್ರ ಗ್ರಹಣ ಆಗ್ತಾ ಇರುವಂತಹದ್ದು ನೇರವಾದಂತ ದೃಷ್ಟಿ ಕುಂಭರಾಶಿ ಆಗಿರುತ್ತೆ. ಕುಂಭರಾಶಿಯವರೆಗೂ ಹೆಚ್ಚು ತೊಂದರೆಗಳು ಆಗುವಂತದ್ದಿರುತ್ತೆ. ನೋಡಿ, ಯಾವಾಗ್ಲೂ ಅಷ್ಟೇ ಚಂದ್ರನನ್ನ ಮನಸ್ಸಿನ ಕಾರಕ, ಮಾತೃಕಾರಕ ಅಂತ ಹೇಳ್ತೀವಿ. ಯಾವಾಗ್ಲೂ ಕೇತುಗ್ರಸ್ತವಾಗಿ ಏನಾದ್ರೂ ಚಂದ್ರ ಆಗಿದ್ದಂತ ಸಂದರ್ಭದಲ್ಲಿ ಈ ಹುಟ್ಟುವಂತ ಮಗುವಿನೂ ಸಹ ಅಂಗವಿಕಲತೆ ಆಗುವಂಥದ್ದು, ಬುದ್ಧಿಮಾನ್ಯತೆಯಲ್ಲಿ ಮಗು ಜನನ ಆಗುವಂಥದ್ದಿರುತ್ತೆ. ಸೊ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಈ ಕರ್ಕಾಟಕ ರಾಶಿ ಏನಿರುತ್ತೆ ಹೆಚ್ಚು ಪರಿಣಾಮಕ್ಕೆ ಒಳಗಾಗುವಂಥದ್ದಿರುತ್ತೆ. ಮನೋರೋಗ ಉಂಟಾಗುತ್ತೆ, ಮತ್ತೆ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ, ಬೇಡವಾದಂತ ಸಮಸ್ಯೆಗಳು ಮೈ ಮೇಲೆ ಬರುವಂತದ್ದಿರುತ್ತೆ. ಸ್ವಲ್ಪ ಜಾಗೃತೆ ವಹಿಸ್ಬೇಕಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಮತ್ತೆ ಈ ಸಿಂಹ ರಾಶಿಯವರು ಈ ಗ್ರಹಣದ ಪ್ರಭಾವ ಒಂದಷ್ಟು ಕೆಲಸದ ಮೇಲೆ ಹೆಚ್ಚು ಹೊಡೆತ ಬೀಳುವಂತದ್ದಿರುತ್ತೆ. ಬಹಳಷ್ಟು ಒತ್ತಡಗಳು ಜಾಸ್ತಿ ಆಗ್ಬೋದು, ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬೋದು, ಅಥವಾ ಕೆಲಸ ಬದಲಾವಣೆ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ, ಅಥವಾ ಕೆಲಸ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ತಂದೆ ಮಕ್ಕಳ ನಡುವೆ ಅಷ್ಟು ಬಾಂಧವ್ಯತೆ ಇರೋದಿಲ್ಲ ಸಿಂಹ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗಂತೂ ತಾಯಿ ಮಕ್ಕಳ ನಡುವೆ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಇನ್ನ ಕುಂಭರಾಶಿಗಂತೂ ವೈವಾಹಿಕ ಜೀವನದ ಮೇಲೆ ಹೆಚ್ಚು ಪರಿಣಾಮ ಬೀಳುವಂತ ಸಾಧ್ಯತೆ ಇರುತ್ತೆ. ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದಷ್ಟು ಇಷ್ಟಪಟ್ಟು ಮದುವೆವರೆಗೂ ಹೋಗುವಂತದ್ದು ಘಟನೆಗಳನ್ನ ನಾವು ನೋಡ್ತಾ ಇದ್ವಿ. ಮದುವೆ ಆದ್ಮೇಲೆ ಒಂದಷ್ಟು ಚೆನ್ನಾಗೂ ಇದ್ದಾರೆ, ಕೆಲವೊಂದಷ್ಟು ಬೇಗನೆ ಬಿಟ್ಟು ಹೋಗಿರುವಂತ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಈ ಚಂದ್ರಗ್ರಹಣ ಏನಿದೆ, ಕೇತುಗ್ರಸ್ತ ಚಂದ್ರಗ್ರಹಣ ಮಾರ್ಚ್ 3ನೇ ತಾರೀಕು ಏನು ಸಂಭವಿಸ್ತಾ ಇದೆ, ಈ ಕುಂಭರಾಶಿಯವರಿಗೆ ಹೆಚ್ಚಿನ ಮಟ್ಟಿಗೆ ಪ್ರೇಮ ವೈಫಲ್ಯಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ಒಂದಷ್ಟು ವೈವಾಹಿಕ ಜೀವನದಲ್ಲಿ ಒಂದಷ್ಟು ಏರುಪೇರುಗಳು ಉಂಟಾಗುವಂತದ್ದಿರುತ್ತೆ. ಈಗಾಗಲೇ ಕೋರ್ಟು ಕಚೇರಿವರೆಗೂ ಹೋಗಿದೆ ಅನ್ನುವಂಥದ್ದಿದ್ರೆ ಇನ್ನಷ್ಟು ಸಮಸ್ಯೆಗಳು ಆಗಬಹುದು. ಸ್ವಲ್ಪ ಜಾಗೃತೆ ವಹಿಸ್ಬೇಕಾಗುತ್ತೆ. ಮತ್ತೆ ಈ ಕೇತುಗ್ರಸ್ತ ಚಂದ್ರಗ್ರಹಣದ ಆಚರಣೆ ಬಹಳ ಮುಖ್ಯವಾಗಿ ಮಾಡ್ಲೇಬೇಕಾಗಿರುತ್ತೆ. ಇನ್ನ ಈ ಚಂದ್ರಗ್ರಹಣ ನಡೀತಾ ಇರುವಂತಹದ್ದು 12ನೇ ಮನೆ ಕನ್ಯಾ ರಾಶಿ ಆಗಿರೋದ್ರಿಂದ ಆದಷ್ಟು ಸಹ ಕನ್ಯಾ ರಾಶಿವರೆಗೂ ಖರ್ಚುಗಳು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಸಾಲದ ಬಾಧೆ ಹೊರೆ ಜಾಸ್ತಿ ಆಗುವಂತದ್ದಿರುತ್ತೆ. ಸ್ವಲ್ಪ ಜಾಗೃತೆ ವಹಿಸೋದು ಬಹಳ ಮುಖ್ಯ. ಇನ್ನ ಅಷ್ಟಮ ಸ್ಥಾನದಲ್ಲಿ ಮಕರ ರಾಶಿಗೆ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ವಾಹನಗಳಲ್ಲಿ ಹುಷಾರಾಗಿರ್ಬೇಕು ಮಕರ ರಾಶಿಯವರು. ಮಕ್ಕಳಿಗಂತೂ ವಾಹನ ಕೊಟ್ಬಿಟ್ಟು ಎಲ್ಲ ಈಗಾಗಲೇ ಎಕ್ಸಾಮ್ಗಳು ನಡೀತಾ ಇದೆ, ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥದ್ದು, ಬಿದ್ದು ಬೈಕಲ್ಲಿ ಹೇಟ್ ಮಾಡ್ಕೊಳ್ಳುವಂಥದ್ದು, ಈ ತರ ಸಂಭವ ಆಗುವಂತ ಸಾಧ್ಯತೆ ಇದೆ. ಎಲ್ಲಿವರೆಗೂ ಇದು ಪರಿಣಾಮ ಬೀಳುತ್ತೆ ಅಂತ ಹೇಳಿದ್ರೆ, ಗ್ರಹಣ ಸಂಭವಿಸಿದ 30 ದಿನಗಳ ಕಾಲ ಬಹಳ ಜಾಗೃತೆಯಿಂದ ವಾಹನವನ್ನ ಓಡಿಸ್ಬೇಕು ಮಕರ ರಾಶಿಯವರು. ಇಲ್ಲವಾದ್ರೆ ಒಂದಷ್ಟು ಬಿದ್ದು ಮೂಳೆ ಮುರಿತ ಅಥವಾ ಏನಾದ್ರೂ ಸರ್ಜರಿ ಹೊರಗೂ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಬಹಳ ಎಚ್ಚರಿಕೆ ಇರಬೇಕು. ಇನ್ನ ಅದ್ರ ಜೊತೆಗೆ ಈ ಮೀನ ರಾಶಿಯವ್ರಿಗೂ ಈ ಗ್ರಹಣದ ಪ್ರಭಾವ ಇದೆ. ಇದು ಹೇಗೆ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರೆ, ಮೀನ ರಾಶಿಯವರಿಗೆ ಒಂದಷ್ಟು ಹೆಚ್ಚಿನ ಮಟ್ಟಿಗೆ 30 ದಿನಗಳ ಕಾಲದವರೆಗೂ ಅವ್ರಿಗೆ ಅಷ್ಟು ತೊಂದರೆ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಮಾರ್ಚ್ ಏನು 1ನೇ ತಾರೀಕು ಏನಾಗುತ್ತೆ, ಪರಮೋಚ್ಚ ಸ್ಥಾನಕ್ಕೆ ಶುಕ್ರ ಮತ್ತೆ ಶನಿ ಸಂಯೋಗ ಆಗಿರೋದ್ರಿಂದ ಒಂದಷ್ಟು ಗ್ರಹಣದ ಪ್ರಭಾವ ಕಡಿಮೆ ಆಗುವಂತದ್ದಿರುತ್ತೆ. ಆದ್ರೆ ಆರೋಗ್ಯದ ಸಮಸ್ಯೆ ಮತ್ತೆ ಅದರ ಜೊತೆಗೆ ಋಣದ ಸಮಸ್ಯೆ ಜಾಸ್ತಿ ಆಗುತ್ತೆ. ಏನಾಗಬಹುದು ಋಣ ಅಂತ ಹೇಳಿದ್ರೆ, ನಾವು ಯಾವಾಗ್ಲೂ ಅಷ್ಟೇ 6ನೇ ಮನೆ ಅಂತ ಹೇಳಿದ ತಕ್ಷಣ ಋಣ ರೋಗದ ವಿಚಾರದಲ್ಲಿ ಲೆಕ್ಕಾಚಾರ ಇರುತ್ತೆ. ಗ್ರಹಣ ಸಂಭವಿಸ್ತಾ ಇರುವಂತ ಸಂದರ್ಭದಲ್ಲಿ 6ನೇ ಮನೆಯಲ್ಲಿ ಸಂಭವಿಸ್ತಾ ಇರೋದ್ರಿಂದ ಮೀನರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಬಹಳ ಜಾಗೃತೆ ವಹಿಸಬೇಕು. ಈಗಾಗಲೇ ಅನಾರೋಗ್ಯದಲ್ಲಿ ಇದ್ದೀರಾ, ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಜಾಗೃತೆ ವಹಿಸೋದು ಉತ್ತಮ. ಇನ್ನ ಏನಾದ್ರೂ ಹೊಸ ಬಿಸ್ನೆಸ್ ಮಾಡಬೇಕು ಮಾರ್ಚ್ ತಿಂಗಳಲ್ಲಿ ಅಂತ ಏನಾದ್ರೂ ಪ್ಲಾನಿಂಗ್ ಇತ್ತು, ನೀವೇನಾದ್ರೂ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಏನಾದ್ರೂ ಇದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಒಂದಷ್ಟು ಗ್ರಹಣದ ಪ್ರಭಾವ ಒಂದಷ್ಟು ಜೀವನಾದಿ ಕಾಲದವರೆಗೂ ತೊಂದರೆ ಮಾಡ್ಬಿಡುತ್ತೆ. 1 ತಿಂಗಳ ಕಾಲ ಯಾವುದೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ, ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆ ಕಂಡು ಬರುತ್ತೆ. ಗುರುಗಳೇ, ಈ ಗ್ರಹಣದ ಸಂದರ್ಭದಲ್ಲಿ ಈ ಗರ್ಭಿಣಿಯರು ಹೇಗಿರ್ಬೇಕು ಅಂತ ಅಂದ್ರೆ, ಹೊರಗಡೆ ಓಡಾಡಬಾರ್ದಾ ಅಥವಾ ಮನೇಲಿದ್ರೂ ಏನಾದ್ರೂ ನಿಯಮಗಳನ್ನ ಪಾಲಿಸ್ಬೇಕು ಅಂತ ಇರುತ್ತಾ, ಹೇಗೆ? ಖಂಡಿತ. ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ಗರ್ಭಿಣಿಯರಿಗೆ ಮಗುವಿನ ಮೇಲೆ ಪರಿಣಾಮ ಬೀಳುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈ ಗ್ರಹಣ ಅನ್ನೋದು ಒಂದಷ್ಟು ನೆಗೆಟಿವ್ ಎನರ್ಜಿಯ ಅಲೆಗಳು ಅಂತ ಹೇಳ್ತೀವಿ, ಅದನ್ನ ಸೂತಕದ ಒಂದಷ್ಟು ಪ್ರಭಾವ ಬೀಳುವಂತ ಸಾಧ್ಯತೆ ಇರುತ್ತೆ. ಯಾವಾಗ ಆ ಗ್ರಹಣದ ಒಂದಷ್ಟು ಬೆಳಕು ಒಂದಷ್ಟು ಕಿರಣಗಳು ಮೇಲೆ ಮಗು ಮೇಲೆ ಬಿತ್ತು ಅಂತ ಹೇಳಿದ್ರೆ ಅದೊಂದಷ್ಟು ಅಂಗವಿಕಲತೆ ಆಗುವಂಥದ್ದು, ಮತ್ತೆ ಬುದ್ಧಿಮಾನ್ಯತೆ ಆಗುವಂಥದ್ದು, ಮತ್ತೆ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ, ಮತ್ತೆ ತಾಯಿಯ
ಆರೋಗ್ಯದ ಮೇಲೇನೂ ಹೆಚ್ಚು ಪರಿಣಾಮ ಬೀಳುವಂತ ಸಾಧ್ಯತೆ ಇರುತ್ತೆ. ಸಾಧ್ಯವಾದಷ್ಟು ಸಹ ಗ್ರಹಣದ ಸಂದರ್ಭದಲ್ಲಿ ಆದಷ್ಟು ಆಚೆ ಓಡಾಡ್ದಿರ ಮನೆಯಲ್ಲೇ ಇರೋದು ಉತ್ತಮ ಅಂತ ಹೇಳ್ಬೋದು. ಇವತ್ತು ನಾವು ಬಹಳ ಜನ ನಾವು ನೋಡ್ತಾ ಇದ್ದೀವಿ, ಊಟ ಮಾಡಬಾರ್ದು, ಇದೆಲ್ಲ ಒಂದಷ್ಟು ನಿಯಮಗಳಿದೆ. ಅದೇ ರೀತಿಯಾದಂತಹದ್ದು ಒಂದು ಲೆಕ್ಕಾಚಾರ ಜ್ಯೋತಿಷದಲ್ಲಿದೆ. ಊಟ ಮಾಡಿದ್ರೆ ಏನೂ ಆಗೋದಿಲ್ಲ, ಜೀರ್ಣಶಕ್ತಿಗೆ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ. ನೋಡಿ, ರಾತ್ರಿ ಕಾಲದಲ್ಲಿ ಜೀರ್ಣಶಕ್ತಿ ನಮ್ಗಿರೋದಿಲ್ಲ, ಅದು ಗ್ರಹಣದ ಸಂದರ್ಭದಲ್ಲಿ ಅಂತೂ ಇನ್ನಷ್ಟು ಜೀರ್ಣಶಕ್ತಿಗೆ ತೊಂದರೆ ಆಗುವಂತದ್ದಿರುತ್ತೆ. ಆ ಕಾರಣಕ್ಕೆ ಇಂದಿನ ಕಾಲದಿಂದನೂ ಆಹಾರವನ್ನ ಗ್ರಹಣದ ಸಂದರ್ಭ 3 ಗಂಟೆಗಳ ಮುಂಚಿತವಾಗಿ ತಿನ್ಬೇಕು ಅನ್ನುವಂಥದ್ದು ಒಂದಷ್ಟು ಲೆಕ್ಕಾಚಾರ ಇದೆ. ಅದಕ್ಕೋಸ್ಕರ ಈ ಆಹಾರದ ಪದ್ಧತಿ ಬಂದಿದೆ. ಮತ್ತೆ ಗರ್ಭಿಣಿಯರ ವಿಚಾರಕ್ಕೆ, ಮಗು ಗರ್ಭದಲ್ಲಿರುವಂತ ಸಂದರ್ಭದಲ್ಲಿ ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳೋದ್ರಿಂದ ಹೆಚ್ಚಿನ ಮಟ್ಟಿಗೆ ಮಗುವಿನ ಆರೋಗ್ಯದ ವಿಚಾರದಲ್ಲಿ ನೋಡ್ಕೊಂಡು ಆ ಮಗುವಿನ ಒಂದು ಬೆಳವಣಿಗೆ ವಿಚಾರಕ್ಕೆ ನೀವು ಆದಷ್ಟು ಆಚೆ ಓಡಾಡದಿರ ಇರೋದು ಒಳ್ಳೇದು. ನೋಡಿ, ನಾವು ದೇವಸ್ಥಾನಗಳು ಇಡೀ ಭಾರತದಲ್ಲಿ ಅಷ್ಟೇ ಎಲ್ಲಾ ದೇವಸ್ಥಾನಗಳನ್ನ ಮುಚ್ಚುವಂತದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲಿ ಒಂದು ಪಾಸಿಟಿವ್ ಸಕಾರಾತ್ಮಕವಾದಂತಹ ಒಂದು ಶಕ್ತಿ ಇರುವಂತ ಜಾಗದಲ್ಲಿ ಒಂದಷ್ಟು ಮೈಲಿಗೆಯ ಒಂದಷ್ಟು ಬೆಳಕು ಚೆಲ್ಲಿದಾಗ ಅದೆಲ್ಲ ಸಹ ಕೆಟ್ಟ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು. ಅದಕ್ಕೆ ದೇವಸ್ಥಾನಗಳನ್ನ ಬಾಗಿಲನ್ನ ಹಾಕೋದು, ಮತ್ತೆ ಗ್ರಹಣದ ನಂತರ ಸ್ವಚ್ಛಗೊಳಿಸುವಂಥದ್ದು, ಗೋಮೂತ್ರ, ಗೋಮಯ, ಮತ್ತೆ ಅದರ ಜೊತೆಗೆ ಒಂದಷ್ಟು ಪಂಚಾಮೃತ ಅಭಿಷೇಕವನ್ನ ಮಾಡಿಸುವಂಥದ್ದು, ಇವೆಲ್ಲವೂ ಪ್ರಕ್ರಿಯೆ ನಡೀತಾ ಇದೆ. ಸೊ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಗರ್ಭಿಣಿಯರು ಬಹಳ ಮುಖ್ಯವಾಗಿ ಈ ಚಂದ್ರಗ್ರಹಣ ಹೆಚ್ಚು ಪರಿಣಾಮ ಬೀಳುತ್ತೆ. ಯಾಕಂದ್ರೆ ಚಂದ್ರ ಅಂತ ಹೇಳಿದ ತಕ್ಷಣನೇ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ, ಒಂದಷ್ಟು ಆರೋಗ್ಯದ ಮೇಲೆ ಹೊಡೆತ ಬೀಳುವಂತ ಸಾಧ್ಯತೆ ಇರೋದ್ರಿಂದ ಮಗುವಿನ ಏಳಿಗೆ ಮತ್ತೆ ಮಗುವಿನ ಬೆಳವಣಿಗೆ ಉದ್ದೇಶದಿಂದ ಆದಷ್ಟು ಗ್ರಹಣದ ಆಚರಣೆ ಗರ್ಭಿಣಿಯರು ಮಾಡಲೇಬೇಕಾಗುತ್ತೆ. ಮತ್ತೆ ಅದರ ಜೊತೆಗೆ ಆಹಾರದ ಪದ್ಧತಿಯನ್ನು ಅಷ್ಟೇ ಒಂದಷ್ಟು ಸಾಧ್ಯವಾದಷ್ಟು 3 ಗಂಟೆ ಮುಂಚಿತವಾಗಿ ಆಹಾರವನ್ನ ಸೇವನೆ ಮಾಡಬೇಕು. ಮತ್ತೆ ಯಥೇಚ್ಛವಾಗಿ ಆಹಾರವನ್ನ ಒಂದಷ್ಟು ಮಿಕ್ಕೋ ರೀತಿಯಲ್ಲಿ ಮಾಡಬಾರದು. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದಷ್ಟು ತೊಗರಿ ಬೇಳೆ ಅಥವಾ ಕಾಳುಗಳಾಗಬಹುದು ಅಥವಾ ಅಕ್ಕಿ ದವಸ ಧಾನ್ಯಗಳಾಗಬಹುದು, ಅದಕ್ಕೆ ಒಂದಷ್ಟು ದರ್ಬೆಯನ್ನ ಹಾಕಿಡುವಂಥದ್ದು ಬಹಳ ಒಳ್ಳೇದು. ಮತ್ತೆ ನೀರೇನಾದ್ರೂ ಇತ್ತು ಅಂದ್ರೆ ನೀರಿಗೂ ದರ್ಬೆಯನ್ನ ಹಾಕಿಡೋದು ಬಹಳ ಒಳ್ಳೇದು. ಈಗಾಗಲೇ ಆಹಾರದ ವಿಚಾರದಲ್ಲಿ ನಾವು ನೋಡೋಕ್ ಹೋದ್ರೆ ಒಂದಷ್ಟು ಜೀರ್ಣಶಕ್ತಿಗೆ ಹೇಗೆ ತೊಂದರೆನೋ ಒಂದಷ್ಟು ಛಾಯೆ ಪ್ರಭಾವ ಒಂದಷ್ಟು ಪರಿಣಾಮದಿಂದ ಸಮಸ್ಯೆಗಳು ಬರಬಹುದು. ಹಾಗಾಗಿ ಸ್ವಲ್ಪ ಗ್ರಹಣದ ಆಚರಣೆ ಮಾಡಬೇಕು. ಮತ್ತೆ ಮನೆಯಲ್ಲಿ ಒಂದಷ್ಟು ಸ್ವಚ್ಛಗೊಳಿಸುವಂತದ್ದು ಮಾಡ್ಬೇಕು. ಗ್ರಹಣದ ಆದ್ಮೇಲೆ, ಗ್ರಹಣದ ಸಂದರ್ಭದಲ್ಲಿ ಏನಾದ್ರೂ ನಿಮಗೆ ಯಾವ ಗ್ರಹ ವೀಕ್ ಆಗಿದೆ ಅಥವಾ ಚಂದ್ರನೇ ಬಲಹೀನನಾಗಿದ್ದಾನೆ ಅಂದ್ರೆ ಚಂದ್ರಪೀಡಾ ಪರಿಹಾರ ಮಂತ್ರವನ್ನ ಪಠನೆ ಮಾಡಿ. ಏನಾದ್ರೂ ಸಮುದ್ರ ಅಥವಾ ನದಿ ತೀರದಲ್ಲಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಹಿರಿಯರ ತರ್ಪಣಾದಿಗಳನ್ನ ಕೊಡುವಂಥದ್ದು ಅಥವಾ ಏನಾದ್ರೂ ಮಂತ್ರಗಳನ್ನ ಜಪ ಮಾಡುವಂಥದ್ದು ಮಾಡಿದ್ರೆ ಅದು ಸಿದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಗ್ರಹಣದ ನಂತರ ಸ್ನಾನಾದಿಗಳನ್ನ ಮಾಡಿ ನಂತರ ದೇವಸ್ಥಾನ ದರ್ಶನ ಮಾಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ 6:47 ರಾತ್ರಿಯವರೆಗೂ ಇರೋದ್ರಿಂದ ದೇವಸ್ಥಾನನೂ ಅಷ್ಟು ತೆಗೆದಿರೋದಿಲ್ಲ, 9-10 ಗಂಟೆ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡುವಂಥದ್ದು. ಆ ಒಂದು ಕಾರಣಕ್ಕೆ ನೀವು ಮಾರನೇ ದಿವಸ ಹೋಗಿ ದೇವಸ್ಥಾನಕ್ಕೆ ಹೋಗೋದು ಒಳ್ಳೇದು. ಆ ಗ್ರಹಣದ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಅಕ್ಕಿ, ಹುರುಳಿಕಾಳು, ಮತ್ತೆ ಚಂದ್ರಬಿಂಬ, ಮತ್ತೆ ಬಿಳಿ ವಸ್ತ್ರ, ಚಿತ್ರವರ್ಣ ವಸ್ತ್ರ ಇಷ್ಟನ್ನು ಇಟ್ಟು ಪೂಜೆಯನ್ನು ಮಾಡಿ ದಾನ ಕೊಡೋದು ಬಹಳ ಒಳ್ಳೇದು. ಅದು ಪ್ರಮುಖವಾಗಿರೋದು 6 ರಾಶಿಯವರು. ಅದರಲ್ಲಿ ಕರ್ಕಾಟಕ ರಾಶಿ, ಮತ್ತೆ ಸಿಂಹ ರಾಶಿ, ಕನ್ಯಾ ರಾಶಿ, ಮಕರ, ಮತ್ತೆ ಕುಂಭ, ಮೀನ ರಾಶಿಯವರು ಬಹಳ ಜಾಗೃತೆಯಿಂದ ಈ ಆಚರಣೆ ಮಾಡೋದ್ರಿಂದ ಒಂದಷ್ಟು ಮುಂದಿನ ದಿನಗಳಲ್ಲಿ ಬರುವಂತ ಸಮಸ್ಯೆಗಳು ಒಂದಷ್ಟು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಧನ್ಯವಾದಗಳು ಗುರುಗಳೇ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.